20 ಕನ್ನಡ ವಾಹಿನಿಗೆ ಸ್ವಾಗತ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ವಿಚಾರ ಹಿನ್ನೆಲೆಯಲ್ಲಿ ಧಾರವಾಡದ ನವಲಗುಂದದಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪೂರ್ಣ ಎಸ್ಐಟಿ ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಇಂಟರ್ವಲ್ ಅಲ್ಲಿ ಹೇಳ್ತಾನೋ, ಇನ್ಸ್ಟಾಲ್ಮೆಂಟ್ ನಲ್ಲಿ ಹೇಳ್ತಾನೋ ಅದೆಲ್ಲ ಗೊತ್ತಾಗುತ್ತೆ. ಸಂಬಂಧಪಟ್ಟ ಇಲಾಖೆ ಸಚಿವರು ಸಾರ್ವಜನಿಕವಾಗಿ ಮುಂದೆ ಅದ್ರ ಬಗ್ಗೆ ಹೇಳಲೇಬೇಕು. ಬಿಜೆಪಿ ಇದನ್ನ ರಾಜಕೀಯವಾಗಿ ಉಪಯೋಗಿಸಿಕೊಳ್ಳಲು ಹೊರಟಿದ್ದಾರೆ. ಎಸ್ಐಟಿ ತನಿಖೆ ಆಗಬೇಕು ಅನ್ನೋದು ಅವರು ಸ್ವಾಗತ ಮಾಡಿದ್ರು. ಅದಾದ ಮೇಲೆ ಕೋರ್ಟ್ ಹೇಳಿದ ಮೇಲೆ ನಾವು ತನಿಖೆ ಆರಂಭ ಮಾಡಿದ್ವಿ. ಅವನು ಹೇಳಿದ್ದನ್ನೆಲ್ಲ ನಾವು ತೋಡೋದಕ್ಕೆ ಆರಂಭಿಸಿದ್ವಿ. 2 ವಾರ 3 ವಾರ ಆದ್ಮೇಲೆ ಹೆಣಗಳು ಸಿಕ್ಕಿಲ್ಲ. ಹೆಣಗಳು ಸಿಕ್ಕಿದ್ರೆ ಬಿಜೆಪಿಯವರು ಏನ್ ಹೇಳ್ತಾ ಇದ್ರು ಅವಾಗ? ಯಾವಾಗ್ಲೂ ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು. ನಾವು ಅವರ ವಿರುದ್ಧ ಅಥವಾ ನಾವು ಪರ ವಿರುದ್ಧ ಇರೋದೇ ಇಲ್ಲ. ಕಾನೂನು ಏನು ಹೇಳುತ್ತೆ ಅದನ್ನ ಮಾಡಬೇಕು. ಈಗಾಗಲೇ ಸಿಎಂ ಹಾಗೂ ಗೃಹ ಸಚಿವರು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದನ್ನ ಮೀರಿ ನೀವು ರಾಜಕೀಯ ಮಾಡ್ತೀರಿ ಅಂದ್ರೆ ಅಂದು ನೀವ್ಯಾಕೆ ಎಸ್ಐಟಿ ಸ್ವಾಗತ ಮಾಡಬೇಕಾಗಿತ್ತು? ಏನ್ ರೀಸನ್ ಇದೆ ನೀವು ಸ್ವಾಗತ ಮಾಡೋಕೆ? ಆಗ್ಲೇ ಹೇಳ್ಬಹುದಿತ್ತಲ್ವಾ ನಾವು ಸ್ವಾಗತ ಮಾಡಲ್ಲ ಅಂತ. ಆಗ ಸ್ವಾಗತ ಮಾಡಿ 2-3 ವಾರಗಳು ತಡೆದು ಯಾವಾಗ ತನಿಖೆಯಲ್ಲಿ ಆತಂಕ ಶುರುವಾಯಿತು, ಈಗ ವಿರೋಧ ಮಾಡ್ತಾ ಇದ್ದಾರೆ. ಜನರ ಜೊತೆ ಮಾಧ್ಯಮ ಯಾವಾಗ ಪಬ್ಲಿಸಿಟಿ ಕೊಟ್ಟಿತ್ತು ಆಗ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಯಿತು. ಆಗ ತಡೆದು ಈಗ ರಾಜಕೀಯ ಮಾಡ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಎಂದಿದ್ದಾರೆ. ಇನ್ನು ಡಿಕೆಶಿ ಷಡ್ಯಂತ್ರ ಹೇಳಿಕೆ ವಿಚಾರವಾಗಿ ಮಾತನಾಡಿ, ಈಗ ಬಂಧನ ಆಗಿದ್ದವನು ಹೇಳ್ತಾ ಇರೋದು ಷಡ್ಯಂತ್ರದ ಬಗ್ಗೆಯೇ. ಸಂಪೂರ್ಣ ತನಿಖೆ ಆದ್ಮೇಲೆ ಧರ್ಮಸ್ಥಳಕ್ಕೆ ಕ್ಲಿಯರ್ ಸಿಗುತ್ತೆ. ಏನೋ ಬಂದ ತಕ್ಷಣ ಸರ್ಕಾರದ ವಿರುದ್ಧ ಹೇಳಿಕೆ ಕೊಡುವುದು ಬಿಟ್ರೆ ಬೇರೇನು ಗೊತ್ತಿಲ್ಲ ಅವರಿಗೆ ಎಂದಿದ್ದಾರೆ. ಅದೇ ಈಗ SIT ತನಿಖೆ ನಡೆದಾದ ಮೇಲೆ ಸಂಪೂರ್ಣ ಸತ್ಯತೆ ಹೊರಗೆ ಬರುತ್ತೆ. ಅಲ್ಲಿವರೆಗೆ ನಾವು ಕಾಯ್ಬೇಕು ತಾನೆ. ಈಗ ಅವನೇನು ಇಂಟರ್ವಲ್ನಾಗ ಹೇಳ್ತಾನೋ, ಇನ್ಸ್ಟಾಲ್ಮೆಂಟಲ್ಲಿ ಹೇಳ್ತಾನೋ, ಸಂಪೂರ್ಣ ಸರ್ಕಾರ ಅದಕ್ಕಿರ್ತಕ್ಕಂಥ ಇಲಾಖೆ ಸಚಿವರು ಸರ್ಕಾರ ಸಮರ್ಪಕವಾಗಿ ಏನು ನಡೆದಿದೆ ಅಂತೇಳಿ ಕಂಪ್ಲೀಟಾಗಿ ಡೀಟೇಲ್ಸ್ ನಿಮಗೆ ಸಾರ್ವಜನಿಕರಿಗೆ ಹೇಳಲೇಬೇಕಲ್ಲ. ಇವತ್ತೇನೋ BJP ಇದರಲ್ಲಿ ರಾಜಕೀಯ ಉಪಯೋಗಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಮೊದಲನೇ ಪ್ರಶ್ನೆ ಇರತಕ್ಕಂಥದ್ದು SIT ಆಗಬೇಕಂತಕ್ಕಂಥ ಅವ್ರದ್ದು ಇತ್ತು ಕರೆಕ್ಟಾ? SITಗೆ ಅವ್ರು ಸ್ವಾಗತ ಮಾಡಿದ್ರಿಲ್ಲ. SITಗೆ ಸ್ವಾಗತ ಮಾಡಿದ್ರಲ್ಲ BJP ಅವರು. SITಗೆ ಸ್ವಾಗತ ಆದಮೇಲೆ ಇದು ಏನು ಕೋರ್ಟ್ ಹೇಳಿರ್ತಕ್ಕಂಥ ಆದೇಶ ಪ್ರಕಾರ ನಾವು ಇನ್ವೆಸ್ಟಿಗೇಷನ್ ಚಾಲೂ ಮಾಡಿದ್ವಿ. ಅವ್ನು ಎಲ್ಲೆಲ್ಲಿ ಹೇಳ್ದ ತೊಡಕ್ಕೆ ಚಾಲೂ ಮಾಡಿದ್ವಿ. 1-2 ವಾರ ಆಯಿತು, 3 ವಾರ ಆಯಿತು, ಹೆಣಗಳು ಸಿಕ್ಕಿಲ್ಲ. ಹೆಣಗಳು ಸಿಕ್ಕಿದ್ರೆ BJP ಏನು ಹೇಳ್ತಿದ್ರು ಅವಾಗ? ಬೈ ಚಾನ್ಸ್ ಹೆಣಗಳು ಸಿಕ್ಕಿದ್ರೆ BJP ಏನು ಹೇಳ್ತಿದ್ರು? ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವಾಗಲೂ ಸರ್ಕಾರ ಕಾನೂನಾತ್ಮಕವಾಗಿ ಕ್ರಮ ತಗೋಬೇಕು. ಇಲ್ಲಿ ಏನು ನಾವು ಅವ್ರ ವಿರುದ್ಧ ಇದ್ದೀವಿ, ಅವ್ರೇನೋ ನಾವು ಪರ ವಿರುದ್ಧ ಅಂತಕ್ಕಂಥದ್ದಲ್ಲ. ಕಾನೂನು ಕ್ರಮವಾಗಿ ಮಾಡಬೇಕು. ಅದಕ್ಕೆ ಮುಖ್ಯಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಉತ್ತರವನ್ನು ಸದನಕ್ಕೆ ಕೊಟ್ಟಿದ್ದಾರೆ. ಇದು ಮೀರಿ ಇವರು ರಾಜಕೀಯವಾಗಿ ಹೋಗ್ಬೇಕಂತಂದ್ರೆ ಮತ್ತೆ ನೀವು ಯಾಕೆ ಸ್ವಾಗತ ಯಾಕೆ ಮಾಡಬೇಕು? ಏನು ರೀಸನ್ ಇದು ಸ್ವಾಗತ ಮಾಡೋಕ್ಕೆ? ಅವಾಗಲೇ ಹೇಳ್ಬೇಕಾಗಿತ್ತಲ್ಲ, ನಾವು ಸ್ವಾಗತ ಮಾಡಲ್ಲ ಅಂತ ಹೇಳ್ಬೇಕಾಗಿತ್ತು. ಅವಾಗ ಸ್ವಾಗತ ಮಾಡಿದ್ರು, 2-3 ವಾರ ತಡೆದ್ರು. ಯಾವಾಗೇನೋ ಇನ್ವೆಸ್ಟಿಗೇಷನಲ್ಲಿ ಏನೋ ಆತಂಕ ಇತ್ತು, ಜನರದ ಜೊತೆಗೆ ಮಾಧ್ಯಮ ಮೀಡಿಯಾ ಏನೋ ಅದ್ರ ಬಗ್ಗೆ ಜಾಳ ಪಬ್ಲಿಸಿಟಿ ಕೊಡ್ತು, ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿತ್ತು. ಅದಕ್ಕೆ ತಾನೇ ಕೋರ್ಟ್ ಹೇಳಿರೋದು. ಸೊ ಈ ಒಂದೇಟಿಗೆ 2 ವಾರ 3 ವಾರ ತಡೆದ್ಬಿಟ್ಟು ಈಗ ಒಂದೇಟಿಗೆ ಅವರು ರಾಜಕೀಯ ಮಾಡ್ತಿದ್ರೆ ಅವ್ರಿಗೆ ಬೇರೆ ಒಳ್ಳೇದು ಮಾಡಲಿ. ಈಗ ತನಿಖೆ ನಡೆಯುವಾಗಲೇ DKಶಿ ಅವರು ಹೇಳಿದ್ರು ಸರ್, ಷಡ್ಯಂತ್ರ ಇದೆ ಇದರೊಳಗೆ ಅಂತಂದು ಹೇಳಿದ್ರು. ಅದೇ ರೀ, ಷಡ್ಯಂತ್ರ ಇದೆ ಅಂತ ನೀವು SITನ ಬರುತ್ತಲ್ಲ ಮುಂದೆ. ಈಗ ಯಾರು ಷಡ್ಯಂತ್ರ ಮಾಡಿದಾರೆ, ಈಗ ಯಾರು ಏನು ಹೇಳ್ತದಾನಲ್ಲ ಅವ್ನು ಇನ್ಸ್ಟಾಲ್ಮೆಂಟ್ ವೈಸ್ ಏನು ಹೇಳ್ತದಾನೆ, ಮತ್ತು ಅದೇ ತಾನೇ ಷಡ್ಯಂತ್ರ ಅಂದ್ರೆ ಏನು? ಸೊ ಇದು ಸಮರ್ಪಕವಾಗಿ ಇದು ಒಂದ್ಸಲ ಇನ್ವೆಸ್ಟಿಗೇಷನ್ ಆದಮೇಲೆ ಧರ್ಮಸ್ಥಳದ ಯಾವ್ದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಧರ್ಮಸ್ಥಳಕ್ಕೆ ಕ್ಲಿಯರ್ ಸಿಕ್ಕಂಗಾಯ್ತು. ಅವ್ರು SIT ವೆಲ್ಕಮ್ ಮಾಡಿದ್ರು ಮೊದಲು, ಈಗ SIT ವಿರುದ್ಧ ಇದ್ದಾರಾ ಏನು? ಅದರ ಅರ್ಥ ಏನು? ಈಗ ಬಂದ ತಕ್ಷಣ ಬರೀ ಯಾವುದೋ ಒಂದು ಇಶ್ಯೂ ಬಂದ ತಕ್ಷಣ ಅದು ಅದೇ ರೀತಿಯಾಗಿ ಸರ್ಕಾರಕ್ಕೆ ವಿರುದ್ಧ ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ ಅವ್ರಿಗೀಗ. ಇದನ್ನೇ ಒಂದು ರಾಜಕೀಯವಾಗಿ ಮಾಡಬೇಕು, ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರು.